ಆತ್ಮೇಲೆ ನಾವಿವತ್ತು ಎತ್ಕೋನಹಳ್ಳಿ ಸಂತೆಬಾಚಲಿ ಹೋಬಳಿ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿದ್ದೇವೆ. ನಾವು ಹೊಯ್ಸಳ ದೇವಾಲಯಗಳು ಅಂತ ಅಂದರೆ ಬಹುದೊಡ್ಡ ದೇವಾಲಯ, ಶಿಲ್ಪಕಲೆಗಳಿರೋ ದೇವಾಲಯ ಅಂತೇವೆ. ಇದೊಂದು ಪುಟ್ಟ ದೇವಾಲಯ, ಅದ್ಭುತವಾದ ಶಿವಲಿಂಗವನ್ನು ಹೊಂದಿರುವಂತಹ ದೇವಾಲಯ. ನಿಜವಾಗ್ಲೂ ಇಂಥ ಪುಟ್ಟ ದೇವಾಲಯಗಳು ಕೂಡ ಹೊಯ್ಸಳರ ಕಾಲದಲ್ಲಿ ಇದ್ದೋ ಅನ್ನೋದಕ್ಕೆ ಇತ್ತೀಚೆಗೆ ಹೊಸ ಹೊಸ ಸಂಶೋಧನೆಗಳಿಂದ ಹೆಚ್ಚು ಬೆಳಕಿಗೆ ಬರ್ತಾ ಇದ್ದಾವೆ. ಬಹಳ ಬೆರಳಿಕೆಯಷ್ಟು ಹುಡುಕಿದಂಥದ್ದು. ನಿಜವಾಗ್ಲೂ ನೋಡಿ, ಅದ್ಭುತವಾದ ಶಿವಲಿಂಗ. ಎಂತಹ ಶಿವಲಿಂಗ ಇದೆ ಅಂದರೆ ಬಹಳ ಅದ್ಭುತವಾಗಿರುವಂತಹ ಶಿವಲಿಂಗ. ಬಹಳ ಪುಟ್ಟ ಗುಡಿ. ಅವತ್ತಿನ ಆರ್ಥಿಕ ಅಥವಾ ಬಹುಶಃ ಒಂದು ಪುಟ್ಟ ಗ್ರಾಮ ಆಗಿರೋದ್ರಿಂದ ಶಿವನಿಗೋಸ್ಕರ. ಆದರೆ ಈ ಎರಡು ಕಂಬಗಳನ್ನ ನೋಡಿದ್ರೆ ಬಹಳ ಕಿರಿದಾದದ್ದು, 3.5 ಅಡಿ 4 ಅಡಿ ಬಾಗಿಲಿರುವಂತಹದ್ದು. ಶಿವಲಿಂಗ ಅಂತೂ ಅದ್ಭುತವಾಗಿರುವಂತಹದ್ದು. ನಿಜವಾಗ್ಲೂ ಒಳಗಡೆ ಇರುವಂತಹ ಮಾತೃಕೆಯೂ ಅಷ್ಟೇ ಎಂತಹ, ಅದರಲ್ಲೂ ಸ್ಕ್ವೇರಲ್ಲಿದೆ. ಪಾದಪೀಠದ ಮೇಲಿರುವಂತಹ ಒಂದು ರೀತಿ ಅದ್ಭುತವಾಗಿರುವಂತಹ ಶಿವಲಿಂಗ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಆತ್ಮೀಯರೇ. ಶಿವಲಿಂಗದ ಮೇಲೆ ಒಂದು ರೀತಿಯ ವಿಶೇಷವಾದ ಮಾರ್ಕ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಮಾರ್ಕು ಭಾಳ ವಿಶೇಷ ಅನಿಸುತ್ತೆ. ಈ ಥರ ಮಾರ್ಕು ನಾವು ಶಿವಲಿಂಗದ ಮೇಲೆ ಬೇರೆಲ್ಲೂ ಕಾಣೋದಿಲ್ಲ. ಏನೋ ಒಂದು ಅಕ್ಷರ ಇದೆ. ಹಾಗೆ ಅಕ್ಕಪಕ್ಕ ನಾಗರ ಶಿಲ್ಪಗಳು ಇರ್ತಕ್ಕಂಥದ್ದು. ಹಾಗೆ ಮಾತೃಕೆ ಇರ್ತಕ್ಕಂಥದ್ದು. ಅವತ್ತಿನ ಬಣ್ಣವೂ ಕೂಡ ಹಾಗೆ ಸ್ವಲ್ಪ ಕಾಣ್ತಾ ಇದೆ. ಬಹುಶಃ ಇದು ಒಂದು 11ನೇ ಶತಮಾನದ ಶೈವ ದೇವಾಲಯ, ಶಿವಾಲಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ. ಬಹಳ ಚಿಕ್ಕದು. ನಿಜವಾಗ್ಲೂ ಇದು ನೋಡ್ತಾ ಇದ್ದರೆ ಈ ರೀತಿ ಕಂಬಗಳನ್ನು ನಿಲ್ಲಿಸೋದಕ್ಕೆ ಮಾಡಿರುವಂಥದ್ದು ಚಿಕ್ಕ ಕಂಬಗಳು. ಪುಟ್ಟದಾಗಿ ಕಲ್ಲನ್ನು ಜೋಡಿಸಿರೋದಂತೂ ಬಹಳ ವಿಶೇಷ ಅನಿಸುತ್ತೆ. ಮುಂಭಾಗದಲ್ಲಿ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅರ್ಧದಲ್ಲೇ ಶಿಥಿಲವಾಗಿರುವಂಥದ್ದು. ಇವೆಲ್ಲ ಹೊಯ್ಸಳರ ಕಾಲದ ದೇವಾಲಯ.